ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಅಮೃತಧಾರೆ ಸೀರಿಯಲ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಗೌತಮ್, ಭೂಮಿಕಾ, ಅಪರ್ಣ, ಪಾರ್ಥ, ಮಲ್ಲಿ ಎಲ್ಲರೂ ಪಾರ್ಟಿ ಮಾಡ್ತಾ ಇರ್ತಾರೆ. ಗೌತಮ್ ಭೂಮಿಕಾನ ಹೊಗಳ್ತಾ ಇರ್ತಾರೆ. ಸ್ಟೀಲ್ ಲೇಡಿ ಹಾಗೆ ಹೀಗೆ ಅಂತ ಹೇಳಿ ಭೂಮಿಕಾನ ಹೊಗಳ್ತಾ ಇರ್ತಾರೆ. ಸಾಕು ಗೌತಮ್ ಅವರೇ ಅಂತ ಹೇಳಿ ಭೂಮಿಕಾ ಹೇಳ್ತಾ ಇರ್ತಾರೆ. ಅಯ್ಯೋ ಸುಮ್ಮನೆ ಇರಿ, ಈ ಒಂದು ವರ್ಷದಲ್ಲಿ ನೀವು ತುಂಬ ಕಷ್ಟಪಟ್ಟಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿ ಗೌತಮ್ ಭೂಮಿಕಾನ ಹೊಗಳ್ತಾ ಇರ್ತಾರೆ. ಅಷ್ಟರಲ್ಲೇ ಭೂಮಿಕಾ ಎದ್ದು ಗೌತಮ್ ಅವರೇ ಸಾಕು ಬನ್ನಿ ಎದ್ದು ಅಂತ ಹೇಳಿ ಭೂಮಿಕಾ ಗೌತಮ್ನ ಕರ್ಕೊಂಡು ರೂಮ್ಗೆ ಹೋಗ್ತಾರೆ. ಇತ್ತ ಬೆಳಗ್ಗೆನೆ ಮಲ್ಲಿ ಯೂನಿಫಾರ್ಮ್ ಹಾಕೊಂಡು ರೆಡಿಯಾಗಿ ಬರ್ತಾಳೆ. ಮಲ್ಲಿನ ನೋಡಿದ ತಕ್ಷಣ ಭೂಮಿಕಾ ಹಾಗೆ ಗೌತಮ್ ಇಬ್ರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಭೂಮಿಕಾ ಎದ್ದು ಮಲ್ಲಿ, ಈ ದಿನಕ್ಕೋಸ್ಕರ ನಾವು ಎಷ್ಟು ದಿನದಿಂದ ಕಾಯ್ತಾ ಇದ್ವಿ, ಇಂಥ ದಿನ ಯಾವಾಗ ಬರುತ್ತೋ ಅಂತ ಹೇಳಿ ವೇಟ್ ಮಾಡ್ತಾ ಇದ್ವಿ, ತುಂಬ ಖುಷಿ ಆಗ್ತಾ ಇದೆ ಮಲ್ಲಿ ಇವತ್ತು ನಿನ್ನ ನೋಡಿ ಈ ಡ್ರೆಸ್ನಲ್ಲಿ ಅಂತ ಹೇಳಿ ಭೂಮಿಕಾ ಹೇಳ್ತಾ ಇರ್ತಾರೆ. ಗೌತಮ್ ಕೂಡ ಹೌದು ಮಲ್ಲಿ, ನಿನ್ನ ಈ ಡ್ರೆಸ್ನಲ್ಲಿ ನೋಡಿ ತುಂಬ ಖುಷಿ ಆಗ್ತಾ ಇದೆ, ಎಷ್ಟೋ ದಿನದ ಆಸೆ ಕನಸು ನಿಂದು ಇವಾಗ ಈಡೇರಿದೆ ಅಲ್ವಾ, ಇದೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ ಅಂತ ಗೌತಮ್ ಹೇಳ್ತಾ ಇರ್ತಾರೆ. ಆಗ ಮಲ್ಲಿ ಇದ್ದು, ಇಲ್ಲ ಅಕ್ಕವ್ರೆ, ಇದೆಲ್ಲ ಸಾಧ್ಯವಾಗಿದ್ದು ನಿಮ್ಮಿಂದಾನೇ, ನೀವು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿವರೆಗೆ ಬರೋದಕ್ಕೆ ಆಗ್ತಾ ಇರಲಿಲ್ಲ, ನನ್ನ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಅಂಥದ್ರಲ್ಲಿ ನೀವು ನನ್ನ ಬಗ್ಗೆ ತಿಳ್ಕೊಂಡು ನಾನು ಈ ಮಟ್ಟಕ್ಕೆ ಬರಬೇಕು ಅಂತ ಹೇಳಿ ನೀವು ತುಂಬ ಕಷ್ಟಪಟ್ಟು ತುಂಬ ಆಸೆ ಕನಸುಗಳನ್ನ ಇಟ್ಕೊಂಡು ನನ್ನ ಭವಿಷ್ಯಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದೀರಾ ಅಕ್ಕವ್ರೆ, ನೀವು ನಿಮ್ಮಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು ಅಂತ ಹೇಳಿ ಮಲ್ಲಿ ಹೇಳ್ತಾ ಇರ್ತಾಳೆ. ಭೂಮಿಕಾ ಎದ್ದು, ನೋಡು ಮಲ್ಲಿ, ಯಾವಾಗಲೂ ನೀನು ಯಾರಿಗೂ ಅನ್ಯಾಯ ಆಗದೆ ಇರೋ ಥರ ನೋಡ್ಕೋಬೇಕು, ಹಾಗೆ ನೀನು ಹಾಕೊಂಡಿರುವಂಥ ಯೂನಿಫಾರ್ಮ್ಗೆ ಬೆಲೆ ಕೊಡಬೇಕು, ನಿನ್ನಿಂದ ಯಾರಿಗೂ ಮೋಸ ಅನ್ಯಾಯ ಆಗೋಕ್ಕೆ ನೀನು ಬಿಡಬಾರ್ದು, ಎಲ್ಲೇ ಅನ್ಯಾಯ ನಡೀತಾ ಇದ್ರು ಅದನ್ನು ನೀನು ತಡಿಬೇಕು, ನಿನ್ನಿಂದ 4 ಜನಕ್ಕೆ ಒಳ್ಳೇದಾಗಬೇಕು, ಎಲ್ಲರೂ ನಿನ್ನ ಬಗ್ಗೆ ಮಾತಾಡಬೇಕು, ಆ ರೀತಿ ಆಗಬೇಕು ಮಲ್ಲಿ ನೀನು ಅಂತ ಹೇಳಿ ಭೂಮಿಕಾ ಹೇಳ್ತಾ ಇರ್ತಾರೆ. ಸರಿ ಅಕ್ಕ, ನೀವು ಹೇಳ್ದಂಗೆ ಆಗಲಿ ಅಂತ ಹೇಳಿ ಮಲ್ಲಿ ಕೂಡ ಹೇಳ್ತಾಳೆ. ಗೌತಮ್ ಇದ್ದು, ಹೌದಮ್ಮ ಮಲ್ಲಿ, ನಿಮ್ಮ ಅಕ್ಕ ಹೇಳ್ತಾ ಇರೋದು ನಿಜ, ಯೂನಿಫಾರ್ಮಿಗೆ ನೀನು ರೆಸ್ಪೆಕ್ಟ್ ಮಾಡಬೇಕು, ಯಾವುದೇ ಸಂದರ್ಭದಲ್ಲಾಗಲಿ ನ್ಯಾಯಕ್ಕೆ ಮೊದಲು ಬೆಲೆ ಕೊಡಬೇಕು, ಎಲ್ಲೇ ಅನ್ಯಾಯ ಆಗ್ತಾ ಇದ್ರೂ ಅದನ್ನು ನೀನು ತಡಿಬೇಕು, ನಿನ್ನಿಂದ ಒಟ್ಟಲ್ಲಿ 4 ಜನಕ್ಕೆ ಒಳ್ಳೇದಾದರೆ ಅಷ್ಟೇ ಸಾಕು, ಎಲ್ಲರೂ ನಿನ್ನ ಬಗ್ಗೆ ಒಳ್ಳೇದು ಮಾತಾಡಿದರೆ ಅಷ್ಟೇ ಸಾಕು ಅಂತ ಹೇಳಿ ಗೌತಮ್ ಹೇಳ್ತಾರೆ. ಸರಿ ಬಾವ, ಖಂಡಿತವಾಗ್ಲೂ ನಾನು ನೀವು ಅಕ್ಕವರು ಹೇಳ್ದಾಗೇನೆ ಮಾಡ್ತೀನಿ, ನಿಮ್ಮ ಹೆಸರನ್ನ ನಾನು ಉಳಿಸ್ತೀನಿ ಅಂತ ಹೇಳಿ ಮಲ್ಲಿ ಹೇಳ್ತಾಳೆ. ನನ್ನ ಮೊದಲೇ ಸೆಲ್ಯೂಟ್ ಏನಿದ್ರು ನಿಮಗೆ ಅಂತ ಹೇಳಿ ಮಲ್ಲಿ ಇದ್ದು ಗೌತಮ್ ಮತ್ತೆ ಭೂಮಿಕಾಗೆ ಸೆಲ್ಯೂಟ್ ಹೊಡಿತಾಳೆ. ಸರಿ ಆಯ್ತು, ನಾನು ಹೋಗಿ ಬರ್ತೀನಿ ಅಂತ ಮಲ್ಲಿ ಅಲ್ಲಿಂದ ಹೊರಡ್ತಾಳೆ. ಇತ್ತ ಮಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಡ್ಯೂಟಿಗೆ ಜಾಯ್ನ್ ಆಗ್ತಾಳೆ. ಅಲ್ಲಿರುವಂತ ಆಫೀಸರ್ಸ್ ಎಲ್ಲ ಮಲ್ಲಿನ ವೆಲ್ಕಮ್ ಮಾಡ್ತಾರೆ. ಮಲ್ಲಿ ಆ ಸೀಟಲ್ಲಿ ಕೂಡೋದಕ್ಕಿಂತ ಮುಂಚೆ ಗೌತಮ್ ಮತ್ತೆ ಭೂಮಿಕಾ ಹೇಳಿರುವಂಥ ಮಾತುಗಳನ್ನೆಲ್ಲ ನೆನಪು ಮಾಡಿಕೊಂಡು ಖುಷಿ ಪಡ್ತಾ ಇರ್ತಾಳೆ. ಕೊನೆಗೂ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಅಕ್ಕನೇ ಕಾರಣ ಅಂತ ಹೇಳಿ ಮಲ್ಲಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಮಲ್ಲಿ ಡ್ಯೂಟಿ ಜಾಯಿನ್ ಆಗಿ ಇನ್ನೇನು ಎಲ್ಲ ಕೇಸ್ಗಳನ್ನು ನಾನು ಹ್ಯಾಂಡಲ್ ಮಾಡ್ತೀನಿ, ಎಲ್ಲದ್ರ ಬಗ್ಗೆ ನನಗೆ ಗೊತ್ತಾಗಬೇಕು, ಎಲ್ಲದ್ರ ಬಗ್ಗೆನೂ ನನಗೆ ಡೀಟೇಲ್ಸ್ ಬೇಕು ಅಂತ ಹೇಳಿ ಅಲ್ಲಿರುವಂಥ ಆಫೀಸರ್ಸ್ಗೆ ಹೇಳ್ತಾಳೆ. ಸರಿ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ. ಇತ್ತ ಜೀವ ಅಪ್ಪ ಇದ್ದು ಜೀವನ್ಗೆ ಸ್ವೀಟ್ ಕೊಡೋದಕ್ಕೆ ಕರೀತಾರೆ. ಜೀವ ನಿಂತ್ಕೊಳ್ಳೋ, ಎಲ್ಲಿ ಹೋಗ್ತಾ ಇದೆಯಾ, ತಗೋ ಸ್ವೀಟ್ ತಿನ್ನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸ್ವೀಟಾ, ಯಾಕಪ್ಪ ಅಂತ ಹೇಳಿ ಜೀವ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅವರಿದ್ದು, ಇಲ್ಲ ಕಣೋ, ನಿನಗೆ ವಿಷಯನೇ ಗೊತ್ತಾಗಿಲ್ವಾ, ಇನ್ನು ಇವತ್ತು ಮಲ್ಲಿ ಡ್ಯೂಟಿಗೆ ಜಾಯ್ನ್ ಆಗಿದ್ಲಂತೆ, ಮೊದಲೇ ದಿನ ಅವಳು ಡ್ಯೂಟಿಗೆ ಜಾಯ್ನ್ ಆಗಿದ್ದಾಳೆ ಅಲ್ವಾ, ನಮ್ಮ ಫ್ಯಾಮಿಲಿಲಿ ಒಬ್ಬರು ಪೊಲೀಸ್ ಆದಾಗಾಯಿತು, ಅದನ್ನ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು, ಅದಕ್ಕೋಸ್ಕರ ಸ್ವೀಟ್ ತಗೋ ತಿನ್ನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದಾ, ಒಳ್ಳೇದಾಯ್ತು ಬಿಡಪ್ಪ ಅಂತ ಹೇಳಿ ಜೀವ ಹೇಳ್ತಾ ಇರ್ತಾರೆ. ಆಗ ಜೀವ ಅಪ್ಪ ಇದ್ದು, ಹೌದು ಕಣೋ, ತುಂಬ ಒಳ್ಳೇದಾಯಿತು, ಅವಳು ಯಾವತ್ತು ಇದೆಲ್ಲ ನನ್ನ ಸಾಧನೆ ಅಂತ ಹೇಳ್ಕೊಳ್ಳಿಲ್ಲ, ಯಾವತ್ತಿದ್ರೂ ಇದು ನನ್ನ ಮಗಳು ಭೂಮಿಕಾ, ಅವಳ ಶ್ರಮ ಇದು, ನನ್ನ ಅಕ್ಕನಿಂದಲೇ ನಾನು ಈ ಮಟ್ಟಕ್ಕೆ ಬಂದಿರೋದು ಅಂತ ಹೇಳ್ಕೊತಾಳೆ, ಅದನ್ನು ಕೇಳ್ತಾ ಇದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ, ನಾನು ಒಬ್ಬ ಮೇಷ್ಟ್ರಾಗಿ ನನ್ನ ಮಗಳಿಗೆ ಯಾವ ರೀತಿ ಪಾಠ ಮಾಡಿದ್ನೋ, 4 ಜನಕ್ಕೆ ಒಳ್ಳೇದಾಗಬೇಕು, ನಿನ್ನಿಂದ 4 ಜನಕ್ಕೆ ಒಳ್ಳೇದಾಗಬೇಕು, ಅವ್ರು ಖುಷಿಯಾಗಿರಬೇಕು ಅಂತ ಹೇಳ್ಕೊಟ್ಟಿದ್ನೋ, ನನ್ನ ಮಗಳು ಅದೇ ರೀತಿ ಪಾಲನೆ ಮಾಡಿದ್ದಾಳೆ, ಅವಳಿಂದ ಮಲ್ಲಿ ತುಂಬ ಖುಷಿಯಾಗಿದ್ದಾಳೆ, ಅವಳ ಜೀವನ ಒಂದು ಹಂತಕ್ಕೆ ಬಂದಿದೆ ಇವಾಗ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ, ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದಪ್ಪ, ನಮ್ಮ ಅಕ್ಕ ಅಂದರೆ ಹಾಗಲ್ಪ ಅಂತ ಹೇಳಿ ಜೀವ ಹೇಳ್ತಾ ಇರ್ತಾನೆ. ಹೌದು ಕಣೋ, ಇವತ್ತು ನಾನಂತೂ ತುಂಬ ಖುಷಿಯಾಗಿದ್ದೀನಿ, ಯಾಕೆ ಗೊತ್ತಾ, ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಆದರು, ಅದರಲ್ಲಿ ಬೇರೆ ನಮ್ಮ ಏರಿಯಾಕ್ಕೇನೆ ಅವಳು ಡ್ಯೂಟಿಗೆ ಜಾಯಿನ್ ಆಗಿದ್ದಾಳೆ, ಅದು ತುಂಬ ಖುಷಿ ಪಡೋ ವಿಚಾರ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ಜೀವ ಇದ್ದು ಯೋಚನೆ ಮಾಡ್ತಾ ಇರ್ತಾನೆ, ಮಲ್ಲಿ ಅವರು ಏರಿಯಾಕ್ಕೆ ಬಂದು ಜಾಯಿನ್ ಆಗಿದ್ದಾರೆ ಡ್ಯೂಟಿಗೆ ಅಂತ ಹೇಳಿದ್ರೆ, ಹಾಗಾದ್ರೆ ನನ್ನ ಫ್ರೆಂಡ್ ಬಗ್ಗೆನೂ ಮಲ್ಲಿಯವರ ಜೊತೆ ನಾಳೆ ನಾನು ಮಾತಾಡ್ತೀನಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಡೀಟೇಲ್ಸ್ ಸಿಗುತ್ತಾ ಅಂತ ಕೇಳ್ತೀನಿ, ಮಲ್ಲಿಯವ್ರ ಜೊತೆ ಈ ವಿಷಯವಾಗಿ ನಾನು ಮಾತಾಡಲೇಬೇಕು ಅಂತೇಳಿ ಜೀವ ಮನಸ್ಸಲ್ಲಿ ಅನ್ಕೊತಾ ಇರ್ತಾನೆ. ಅಂದರೆ ಈ ಜಯದೇವ್ ಯಾರಿಗೆಲ್ಲ ಅನ್ಯಾಯ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ, ಹಾಗೆ ದಿಯಾ ಎಲ್ಲಿ ಹೋಗಿದ್ದಾಳೆ, ದಿಯಾ ಕಾಣೆಯಾಗಿರೋದಕ್ಕೆ ಕಾರಣ ಈ ಜಯದೇವೇ, ಅದಕ್ಕೋಸ್ಕರ ನನ್ನ ಫ್ರೆಂಡ್ ಜೈಲಲ್ಲಿದ್ದಾನೆ, ಇದೆಲ್ಲದರ ಬಗ್ಗೆ ನಾನು ಮಲ್ಲಿಯವ್ರ ಜೊತೆ ಮಾತಾಡಲೇಬೇಕು, ಅವ್ರ ಜೊತೆ ಮಾತಾಡಿದರೆ ಇದಕ್ಕೆಲ್ಲ ಒಂದು ಪರಿಹಾರ ಸಿಗ್ಬೋದು ಅಂತ ಹೇಳಿ ಜೀವ ಯೋಚನೆ ಮಾಡ್ತಾ ಇರ್ತಾನೆ. ಏನೋ ಯೋಚನೆ ಮಾಡ್ತಾ ಇದೀಯಾ ಜೀವ, ತಗೊಳ್ಳೋ ಸ್ವೀಟ್ ತಿನ್ನು ಅಂತ ಹೇಳಿ ಅವ್ರ ಅಪ್ಪ ಹೇಳ್ತಾ ಇರ್ತಾರೆ. ಹಾಂ ಅಪ್ಪ ಸರಿ ಅಂತ ಹೇಳಿ ಜೀವ ಹೇಳ್ತಾನೆ.
ಈತ ಗೌತಮ್ ಏನೋ ವರ್ಕ್ ಮಾಡ್ತಾ ಕೂತಿರ್ತಾರೆ. ಅಷ್ಟರಲ್ಲಿ ಪಾರ್ಥ ಬರ್ತಾರೆ. ಬಿಗ್ ಬ್ರೋ, ನೀನು ಆಫೀಸಿಗೆ ಬಂದು ತುಂಬಾ ದಿನಗಳೇ ಆಗೋಯ್ತು ಅಲ್ವಾ, ಆಫೀಸಿಗೆ ಬರಬೇಕಾಗಿತ್ತು. ಅಲ್ಲಿ ತುಂಬಾ ವರ್ಕ್ಗಳು ನಡೀತಾ ಇದೆ, ಏನಾಗಿದೆ ಏನಿಲ್ಲ ಒಂದು ಗೊತ್ತಾಗ್ತಾ ಇಲ್ಲ, ನೀನ್ ಬರಬೇಕು ಅಂತ ಹೇಳಿ ಆಫೀಸಲ್ಲೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿ ಪಾರ್ಥ ಗೌತಮ್ಗೆ ಹೇಳ್ತಾ ಇರ್ತಾರೆ. ಭೂಮಿಕಾ ಕೂಡ ಇವ್ರಿಬ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂತಾ ಇರ್ತಾರೆ. ಇಲ್ಲ ಕಣೋ, ಆಫೀಸಿಗೆ ಬರೋದಕ್ಕೆ ಆಗೋದಿಲ್ಲ, ನೀನೇ ಅಲ್ವಾ, ನೀನೇ ಎಲ್ಲದನ್ನ ನೋಡ್ಕೋ ಅಂತ ಹೇಳಿ ಗೌತಮ್ ಪಾರ್ಥಗೆ ಹೇಳ್ತಾ ಇರ್ತಾರೆ. ಆಗ ಪಾರ್ಥ ಇದ್ದು, ಬಿಗ್ ಬ್ರೋ, ನೀನು ಈ ರೀತಿ ಹೇಳಿದ್ರೆ ಹೇಗೆ ಹೇಳು, ಆಲ್ರೆಡಿ ನೀನು 1 ವರ್ಷ ಆಯ್ತಾ ಬಂದು ನಿನ್ನ ಆಫೀಸಿಗೆ ಬರ್ದೆ, ಅವಾಗಾದ್ರೂ ಒಂದ್ಸಲ ಬಂದು ಹೋಗ್ಬೋದು ಅಲ್ವಾ, ಸ್ವಲ್ಪ ಟೈಮ್ ಆದ್ರೂ ಆಫೀಸಲ್ಲಿ ನೀನು ಇದ್ರೆ ಒಳ್ಳೇದಲ್ವಾ ಅಂತ ಹೇಳಿ ಪಾರ್ಥ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಇದ್ದು, ಪಾರ್ಥ, ನಾನು ಈ 1 ವರ್ಷದಲ್ಲಿ ಕಂಪ್ನಿ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಯಾವುದು ನನಗೆ ಮುಖ್ಯ ಆಗಿರ್ಲಿಲ್ಲ. ನನಗೆ ಭೂಮಿಕಾ ಅವ್ರು ಮಾತ್ರ ಮುಖ್ಯ ಆಗಿದ್ರು. ಅವ್ರ ಆರೋಗ್ಯ ಸ್ಥಿತಿ ಮಾತ್ರ ನನಗೆ ಮುಖ್ಯ ಆಗಿತ್ತು. ಇವಾಗ್ಲೂ ನಾನು ಅವ್ರೊಬ್ಬರನ್ನೇ ಬಿಟ್ಟು ಬರೋದಕ್ಕೆ ಆಗೋಲ್ಲ ಪಾರ್ಥ. ಇನ್ನು ಸ್ವಲ್ಪ ದಿನ ನಾನು ಅವ್ರ ಜೊತೆ ಇರಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅಲ್ಲಿವರೆಗೂ ನಾನು ಆಫೀಸಿಗೆ ಬರೋದಕ್ಕೆ ಆಗೋಲ್ಲ. ನೀ ಇದೆಯಲ್ವಾ, ನೀನು ಎಲ್ಲದನ್ನು ಮೇಂಟೈನ್ ಮಾಡು, ನೀನೇ ನೋಡ್ಕೋ ಆಫೀಸ್ನಲ್ಲಿ ಎಲ್ಲದನ್ನು ಅಂತ ಹೇಳಿ ಗೌತಮ್ ಹೇಳ್ತಾರೆ. ಭೂಮಿಕನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಗೌತಮ್ ಈ ರೀತಿ ಹೇಳಿದ ತಕ್ಷಣ. ಯಾಕಂತ ಹೇಳಿದರೆ ಕೆಲಸ ಆಗಿರ್ಬೋದು, ಕಂಪ್ನಿ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಎಲ್ಲದನ್ನು ಬಿಟ್ಟು ಗೌತಮ್ ಅವರು ನನಗೋಸ್ಕರ ನಮ್ಮ ಮನೇಲಿ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಗಂಡನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಹೇಳಿ ಭೂಮಿಕಾ ಯೋಚನೆ ಮಾಡ್ತಾ ಖುಷಿ ಪಡ್ತಾ ಇರ್ತಾಳೆ. ಇತ್ತ ಪಾರ್ಥ ಇದ್ದು, ಸರಿ ಬಿಡು, ಹಾಗಾದ್ರೆ ನಾನೇ ನೋಡ್ಕೊತೀನಿ ಬಿಡು ಆಫೀಸ್ನಲ್ಲೆಲ್ಲ ಅಂತ ಹೇಳಿ ಹೊರಡ್ತಾರೆ. ಭೂಮಿಕಾ ಇದ್ದು, ಗೌತಮ್ ಅವರೇ, ಯಾಕೆ ಈ ರೀತಿ ಮಾಡಿದ್ರಿ, ನೀವು ಆಫೀಸ್ಗೆ ಹೋಗ್ಬೋದು ಅಲ್ವಾ, ಇವಾಗ ನಾನು ಹುಷಾರಾಗಿದ್ದೀನಿ, ನೀವು ಮನೆಯಲ್ಲೇ ಇದ್ರೆ ಹೇಗೆ ಹೇಳಿ, ಆಫೀಸ್ಗೂ ಹೋಗಬೇಕು ಅಲ್ವಾ, ಅಲ್ಲಿ ಕೆಲಸಗಳನ್ನ ನೋಡ್ಕೋಬೇಕು ಅಲ್ವಾ ಅಂತ ಹೇಳಿ ಭೂಮಿಕಾ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಇದ್ದು, ಭೂಮಿಕಾ, ನಿನಕಿನ ಹೆಚ್ಚಿಂದ ಯಾವುದು ಇಲ್ಲ ಕಣ್ರಿ ನನಗೆ, ಮೊದಲು ನೀವು ಪೂರ್ತಿಯಾಗಿ ಹುಷಾರಾಗಬೇಕು, ಅಲ್ಲಿವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ, ಆಮೇಲೆ ಇದ್ದೇ ಇದೆ ಈ ಕೆಲಸ ಎಲ್ಲ ನೋಡ್ಕೊಳ್ಳೋದು, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಬಿಡಿ ಅಂತ ಹೇಳಿ ಭೂಮಿಕಾಗೆ ಗೌತಮ್ ಹೇಳ್ತಾ ಇರ್ತಾರೆ. ಇತ್ತ ಜೀವ ಇದ್ದು, ಇನ್ನೇನು ಮಲ್ಲಿನ ಭೇಟಿ ಮಾಡಬೇಕು, ಅವನ ಫ್ರೆಂಡಿಗೆ ಆಗಿರುವಂಥ ಅನ್ಯಾಯನ ತಡಿಬೇಕು. ಹಾಗೆ ಆ ದಿಯಾ ಎಲ್ಲಿ ಹೋಗಿದ್ದಾಳೆ, ಆ ಜಯದೇವ್ ದಿಯಾಗೆ ಏನಾದರೂ ಮಾಡಿರ್ಬೋದಾ, ಇದೆಲ್ಲದರ ಬಗ್ಗೆನೂ ಮಾತಾಡಬೇಕು ಅಂತ ಹೇಳಿ ಜೀವ ಇದ್ದು ಮಲ್ಲಿನ ಭೇಟಿ ಆಗೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಜೀವ ಇದ್ದು ಮಲ್ಲಿ ಜೊತೆ ಮಾತಾಡ್ತಾನೆ. ನಮ್ಮ ಫ್ರೆಂಡೇ ಆಗಬೇಕು ಅವನು, ನನ್ನ ಫ್ರೆಂಡು ಇವಾಗ ಜೈಲಲ್ಲಿದ್ದಾನೆ, ಏನು ತಪ್ಪು ಮಾಡ್ದೇನೆ ಇವಾಗ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಅದಿಯಾ ಎಲ್ಲೂ ಕಾಣ್ತಾ ಇಲ್ಲ, ಅವಳು ಎಲ್ಲಿ ಹೋಗಿದ್ದಾಳೋ ಏನಾಗಿದ್ದಾಳೋ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಆ ಜಯದೇವ್ ಇದ್ದು ನನ್ನ ಫ್ರೆಂಡನ್ನೇ ಜೈಲಿಗೆ ಕಳಿಸಿದ್ದಾನೆ, ನನ್ನ ಫ್ರೆಂಡ್ ಯಾವ ತಪ್ಪು ಮಾಡಿಲ್ಲ, ಆ ತಪ್ಪನ್ನೆಲ್ಲ ಜಯದೇವನೇ ಮಾಡಿರ್ಬೋದು, ಅವನು ಏನೋ ಮುಚ್ಚಿಡ್ತಾ ಇದ್ದಾನೆ ನಮ್ಮಿಂದ, ದಿಯಾ ಕಾಣೆ ಆಗಿರೋದಕ್ಕೆ ಕಾರಣ ಈ ಜಯದೇವನೇ ಇರ್ಬೋದಾ, ನಾನು ತುಂಬ ದಿನಗಳಿಂದನೇ ಇದ್ರ ಬಗ್ಗೆ ಎಂಕ್ವೈರಿ ಮಾಡ್ತಾ ಇದ್ದೀನಿ, ಆದರೆ ಯಾವ ಸುಳಿವು ಕೂಡ ಸಿಗ್ತಾ ಇಲ್ಲ, ನನಗಿದೇ ಟೆನ್ಷನ್ ಆಗೋಗಿದೆ ಅಂತ ಹೇಳಿ ಜೀವ ಹೇಳ್ತಾನೆ. ಆಗ ಮಲ್ಲಿ ಇದ್ದು, ಜೀವ ಅವರೇ, ನೀವು ತಲೆ ಕೆಡಿಸ್ಕೋಬೇಡಿ, ನನಗೆ ಹೇಳಿದ್ರಲ್ವಾ, ನಾನು ನೋಡ್ಕೊತೀನಿ, ನಾನು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಮಲ್ಲಿ ಹೇಳ್ತಾಳೆ. ಸರಿ ಮಲ್ಲಿ ಅವರೇ, ನಿಮ್ಮಿಂದ ತುಂಬ ಉಪಕಾರ ಆಯಿತು, ಏನೋ ತಪ್ಪು ಮಾಡದೇ ಇರುವಂಥ ನನ್ನ ಫ್ರೆಂಡಿಗೆ ಶಿಕ್ಷೆ ಆಗೋದಕ್ಕೆ ನನಗಿಷ್ಟ ಇಲ್ಲ, ಇದೆಲ್ಲ ನೀವು ಸರಿ ಮಾಡ್ತೀರಾ ಅಂತ ನಾನು ಅನ್ಕೊತೀನಿ ಅಂತ ಹೇಳಿ ಜೀವ ಹೇಳ್ತಾನೆ. ಸರಿ ಆಯಿತು, ಇದ್ರ ಬಗ್ಗೆ ನಾನು ಎಂಕ್ವೈರಿ ಮಾಡ್ತೀನಿ ಅಂತ ಹೇಳಿ ಮಲ್ಲಿ ಹೇಳ್ತಾಳೆ. ಕೊನೆಗೂ ಮಲ್ಲಿ ಆ ಜಯದೇವ್ ವಿರುದ್ಧವಾಗಿ ಎಂಕ್ವೈರಿ ಮಾಡ್ತಾಳೆ, ಜಯದೇವ್ನ ಸಿಕ್ಕಾಕಿಸ್ತಾಳೆ. ದಿಯಾ ಕಾಣೆಯಾಗಿರೋದಕ್ಕೆ ಕಾರಣ ಈ ಜಯದೇವೇ, ಜಿಯಾನ ಸಾಯಿಸಿರೋದು ಈ ಜಯದೇವನೇ. ಹಾಗೆ ಜೀವ ಫ್ರೆಂಡ್ ಮೇಲೆ ಸುಳ್ಳು ಆರೋಪ ಮಾಡಿ ತಾನು ಮಾಡಿರುವಂಥ ತಪ್ಪನ್ನು ಅವ್ರ ಮೇಲೆ ಹಾಕಿ ಮಾಡಿದ್ದಾರೆ ಅಂತ ಹೇಳಿ ಮಲ್ಲಿ ಆ ಸತ್ಯ ಎಲ್ಲದನ್ನು ಕಂಡಿಡಿದು ಕೊನೆಗೂ ಜಯದೇವ್ನ ಜೈಲಿಗೆ ಕಳಿಸ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.